ಆಯ್ತು. ಅದಾದ್ಮೇಲೆ ದೂರನೇ ಇದ್ವಿ. ನೋಡೋಣ ಏನಾದ್ರು ಬದಲಾಗ್ಬೋದೇನೋ ಅಂತ ಅಫಿಷಿಯಲ್ ಡಿವೋರ್ಸ್ ಆಗಿರ್ಲಿಲ್ಲ. 2.5 ವರ್ಷ ಆದ್ರೂ ಅಫಿಷಿಯಲ್ ಡಿವೋರ್ಸ್ ಆಗಿಲ್ಲ. ಬಟ್ ಒನ್ ಶಾಕಿಂಗ್ ಏನಂದ್ರೆ ಆಮೇಲೆ ಅಫಿಷಿಯಲ್ ಎಲ್ಲ ಡಿವೋರ್ಸ್ ಆಗಿ ಎಲ್ಲ ಆದ್ಮೇಲೆ ಗೊತ್ತಾಗಿದೆ ನಮ್ ಡಿವೋರ್ಸ್ ಆಗಿಂತ ಮುಂಚೆನೆ ಅವ್ರದ್ದು ಮದ್ವೆ ಆಗಿ ಮಗು ಇತ್ತು. ಅದು ಫ್ರೆಂಡ್. ಇಷ್ಟು ವರ್ಷ ಅಂತ ಅಲ್ಲ, ಆ ಗ್ಯಾಪ್ ಅಲ್ಲಿ ನಾವು ದೂರ ಆದ್ವಲ್ಲ, ದೂರ ಆದಾಗ ಇನ್ನು ನಮ್ ಡಿವೋರ್ಸ್ ಆಗಿರ್ಲಿಲ್ಲ, ಆಗ್ಲೇ ಮದ್ವೆ ಆಗಿ ಮಗುನೂ ಇದೆ. ನಿಮ್ಗೆ ಶಾಕ್. ನನ್ ಜೊತೆಲೇ ಇದ್ದವಳು ಅವಳು ಇವ್ರು ಹೆಂಗ್ ಕನೆಕ್ಟ್ ಆದ್ರು, ಮದ್ವೆ ಆಗಿ ಮಗುನೂ ಇದೆಯಾ, ಪಾಪ ಹೆಂಗ್ ಲೈಫ್ ಒಂಥರ ಸಿನಿಮಾ. ಇವಾಗ ನಂಬ್ತೀನಿ ಸಿನಿಮಾ ಸ್ಟೋರಿಗಳಾಗತ್ತಲ್ಲ, ಎಲ್ಲೋ ಒಂದ್ ಕಡೆ ಆತರ ಇನ್ಸಿಡೆಂಟ್ ಆಗತ್ತೆ ಅಂತ. ಸಿನಿಮಾನೇ ಅನ್ಸ್ತು ನನ್ಗದು. ಬಟ್ ಇವಾಗಂತೂ ನನ್ಗೆ ಚೆನ್ನಾಗಿರ್ಲಿ ಅಂತ. ಅದೇನ್ ಗೊತ್ತಾ, ಹಣೆ ಬರಹ ಅಷ್ಟೇ. ಇವ್ರ ಜೊತೆ ಇಷ್ಟೇ ದಿನ ಸಂಸಾರ ಮಾಡ್ಬೇಕು ಅಂತ ಇರುತ್ತೆ. ಅದನ್ನ ಎಷ್ಟೇ ಒಂದ್ ಮಾಡಕ್ ಪ್ರಯತ್ನ ಪಟ್ರು ಅದಾಗಲ್ಲ. ಅದು ಸ್ವಲ್ಪ ಶಾಕ್ ಆಗುತ್ತೆ, ಬೇಜಾರಾಗುತ್ತೆ. ಬಿಡಿ ಟಾಪಿಕ್ ಕ್ಲೋಸ್. ಸ್ಟಾಪ್. ಯಾರು ಟಾಪಿಕ್ ಎತ್ಬೇಡಿ. ಈಗ ಮಗನೇ ಲೈಫ್ ಟಾಪಿಕ್ ಎತ್ಬೇಡಿ, ಬಿಡಿ ಸರ್. ಬಿಟ್ಟು ಬೇರೆಯವ್ರಿಗೆ ಮಾತಾಡಿ. ಒಬ್ಬರ ಬಗ್ಗೆ ಗೊತ್ತಿಲ್ಲದೇನೆ ಅವರ ವ್ಯಕ್ತಿತ್ವವನ್ನು ಅಳೆಯೋದು, ಅವ್ರು ಹಾಕೋ ಬಟ್ಟೆ ಮುಖಾಂತರವಾಗಿ ಅವ್ರು ಕೆಟ್ಟೋರು ಅಂತ ಡಿಸೈಡ್ ಆಗೋದು, ಅವ್ರ ಪರಿಸ್ಥಿತಿ ಗೊತ್ತಿಲ್ಲದಿದ್ದಂಗೆ ಬಾಯಿಗೆ ಬಂದಂಗೆ ಮಾತಾಡೋದು ತಪ್ಪು ಅಂತ ಅನೇಕ ಬಾರಿ ನಮ್ಮ ಹಿರಿಯರು ಹೇಳಿದ್ರು ನಮ್ಮ ಜನಕ್ಕೆ ಇನ್ನೂ ಬುದ್ಧಿ ಬಂದಿಲ್ಲ. ಜಾಹ್ನವಿ ಬಗ್ಗೆ ಅನೇಕರು ತುಂಬ ಕೆಟ್ಟದಾಗಿ ಮಾತಾಡಿದ್ದು ಉಂಟು, ಟ್ರೋಲ್ ಮಾಡಿದ್ದು ಉಂಟು. ಆ್ಯಂಕರ್, ಬಿಗ್ ಬಾಸ್ ಸ್ಪರ್ಧಿ, ಜೊತೆಗೆ ನಟಿ ಜಾಹ್ನವಿ ಅವರ ವೈಯಕ್ತಿಕ ಜೀವನ ಎಷ್ಟು ಕೆಟ್ಟದಾಗಿ ಹಾಳಾಗಿತ್ತು ಅನ್ನೋದನ್ನು ಇದೇ ಮೊದಲ ಬಾರಿಗೆ ಜಾಹ್ನವಿ ಹೇಳ್ಕೊಂಡಿದ್ದಾರೆ. ಮೊದಲಿಗೆ ತಾನು ತನ್ನ ಗಂಡನಿಗೆ ಡಿವೋರ್ಸ್ ಕೊಟ್ಟಿದ್ದೀನಿ ಅಂತ ಹೇಳಿದಾಗ ಜಾಹ್ನವಿನೇ ಸರಿ ಇಲ್ಲ ಅಂತ ಅನೇಕರು ವಾದ ಮಾಡಿದ್ದು ಕೂಡ ಇದೆ. ನಿನಗೆ ತಿರುಗಬೇಕಾಗಿತ್ತು, ತಿನ್ನಬೇಕಾಗಿತ್ತು, ಕೆಟ್ಟ ಬಟ್ಟೆ ಹಾಕೋಬೇಕಾಗಿತ್ತು, ತುಂಡುಡುಗೆ ಹಾಕಬೇಕಾಗಿತ್ತು, ಮೈ ತೋರಿಸೋ ಬಟ್ಟೆ ಹಾಕಬೇಕಾಗಿತ್ತು, ಅದಕ್ಕೆ ನೀನು ಗಂಡನಿಗೆ ಡಿವೋರ್ಸ್ ಕೊಟ್ಟೆ. ಗಂಡನಿಗೆ ಡಿವೋರ್ಸ್ ಕೊಟ್ಟ ನಂತರ ನೀನು ತಿರುಗಾಡ್ತಿದ್ಯಾ, ಮೆರೆದಾಡ್ತಾ ಇದೆಯಾ, ಗಂಡ ಇದ್ದಿದ್ರೆ ಇದನ್ನೆಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ, ನೀನು ಕೆಟ್ಟ ಹೆಂಗಸು, ಈ ಥರದ್ದೆಲ್ಲ ಒಂದಷ್ಟು ಜನ ಕಮೆಂಟ್ ಮಾಡಿದ್ದು ಇದೆ, ಟ್ರೋಲ್ ಮಾಡಿದ್ದು ಇದೆ. ಆದರೆ ಅದು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಜಾಹ್ನವಿ ತುಂಬ ಸ್ಟ್ರಾಂಗ್ ಆಗಿ ಜೀವನ ಮಾಡ್ತಾ ಇದ್ರು. ಆದರೆ ಬಿಗ್ ಬಾಸಿಗೆ ಹೋದ್ಮೇಲೆ ಅವರು ಡಿವೋರ್ಸ್ ಬಗ್ಗೆ 3 ಬಾರಿ ಮಾತಾಡಿದ್ರು. 3 ಬಾರಿ ಮಾತಾಡಿದ್ರಲ್ಲಿ ನಿನ್ನೆ ಮಾತಾಡಿದಂಥ ವಿಷಯ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗಿದೆ. ಹೌದು, ಈ ಹಿಂದೆ ಮಲ್ಲಮ್ಮ ಕಷ್ಟನೋ ಸುಖನೋ ಗಂಡನ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು, ಡಿವೋರ್ಸ್ ಎಲ್ಲ ಕೊಡಬಾರ್ದು, ಮದುವೆ ಆದಮೇಲೆ ಮುಗೀತು, ಅವನ ಜೊತೆಗೆ ಬಾಳ್ಬೇಕಾಗಿತ್ತು ಅಂತ ಅಂದಾಗ ಜಾಹ್ನವಿ ಇಲ್ಲ, ಅವರಿಗೆ ಬೇರೆ ಮದುವೆ ಆಗಿ ಮಗು ಇತ್ತು, ಹಾಗಿದ್ಮೇಲೆ ಬಾಳೋದಕ್ಕಾಗಲ್ಲ ಅಂತ ಗೊತ್ತಾಗಿಯೇ ನಾನು ಡಿವೋರ್ಸ್ ಕೊಟ್ಟೆ ಅನ್ನೋದನ್ನ ಹೇಳ್ಕೊಂಡಿದ್ರು. ಆದರೆ ನಿನ್ನೆ ಮಾತ್ರ ಡಿವೋರ್ಸ್ ಹೇಗಾಯಿತು ಅನ್ನುವಂಥ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಹೌದು, ಜಾಹ್ನವಿ ಹೇಳೋ ಪ್ರಕಾರ ಜಾಹ್ನವಿಯವರು ಮದುವೆ ಆಗಿ ಸಂಸಾರವನ್ನು ನಡೆಸ್ತಾ ಇದ್ರು. ಸುಮಾರು ವರ್ಷಗಳ ಕಾಲ ಒಟ್ಟಿಗೆ ಜೀವನ ನಡೆಸಿದ್ದಾರೆ. ಅವರಿಗೆ ದೊಡ್ಡ ಮಗ ಕೂಡ ಇದ್ದಾನೆ. ಆದರೆ ಸಮಸ್ಯೆ ಆಗಿದ್ದು ಏನು ಅಂತ ಹೇಳಿದ್ರೆ, ಗಂಡ ಹೆಂಡತಿ ಜೊತೆಗೆ ಇರಬೇಕಾದ್ರೇನೆ ಜಾಹ್ನವಿ ಅವರ ಗಂಡ ಜಾಹ್ನವಿಗೆ ಗುಡ್ ಬೈ ಹೇಳಿದರು. ಆದರೆ ಡಿವೋರ್ಸ್ ಆಗಿರಲಿಲ್ಲ. ಮಾನಸಿಕವಾಗಿ ಮತ್ತು ದೈಹಿಕವಾಗಿ ದೂರ ಇದ್ರೂ ಒಂದೇ ಮನೆಯಲ್ಲಿ ಇದ್ರು. ಇದೇ ಸಂದರ್ಭದಲ್ಲಿ ಜಾಹ್ನವಿ ಗಂಡ ಇವತ್ತು ಸರಿ ಹೋಗ್ಬೋದು, ನಾಳೆ ಸರಿ ಹೋಗ್ಬೋದು ಅಂತ ಭಾವಿಸಿದ್ರು ಕೂಡ ಚೆನ್ನಾಗಿರಬೇಕಾದ್ರೇ ಡಿವೋರ್ಸ್ ಆಗೋದಕ್ಕಿಂತ ಮುಂಚಿತವಾಗಿಯೇ ಒಂದೇ ಮನೆಯಲ್ಲಿ ಇದ್ದಾಗಲೇ ಅವರ ಗಂಡ ಇನ್ನೊಂದು ಮದುವೆ ಆಗಿ ಮಗುನೂ ಕೂಡ ಆಗಿತ್ತು ಅನ್ನುವಂಥ ವೆರಿ ಶಾಕಿಂಗ್ ಸುದ್ದಿಯನ್ನು ಹೇಳ್ಕೊಂಡಿದ್ದಾರೆ. ಅದಕ್ಕಿಂತ ಶಾಕಿಂಗ್ ಏನು ಅಂತ ಅಂದರೆ, ಜಾಹ್ನವಿ ಗಂಡನನ್ನು ಬುಟ್ಟಿಗೆ ಹಾಕ್ಕೊಂಡಿದ್ದು, ಜಾಹ್ನವಿ ಸಂಸಾರವನ್ನು ಹಾಳು ಮಾಡಿದ್ದು ಜಾಹ್ನವಿ ಅವರ ಆಪ್ತ ಸ್ನೇಹಿತೆ ಅನ್ನುವಂಥ ಬ್ರೇಕಿಂಗ್ ವಿಷಯವನ್ನು, ಬ್ರೇಕಿಂಗ್ ನ್ಯೂಸ್ ಓದ್ತಾ ಇದ್ದಂಥ ಆ್ಯಂಕರ್ ಜಾಹ್ನವಿಯೇ ಹೇಳ್ಕೊಂಡಿರೋದು. ಹೌದು, ಜಾಹ್ನವಿ ಅವರ ಆಪ್ತ ಸ್ನೇಹಿತೆ ಮನೆಗೆ ಬರೋದು, ಮನೆಯಿಂದ ಹೋಗೋದು, ಒಟ್ಟಿಗೆ ಹೋಗೋದು, ಈ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಜಾಹ್ನವಿ ಗಂಡ ಜಾಹ್ನವಿಯ ಆಪ್ತ ಸ್ನೇಹಿತೆ ಜೊತೆಗೆ ಕ್ಲೋಸ್ ಆಗಿದ್ದಾರೆ. ನಾರ್ಮಲ್ ಆಗಿ ಯಾರಾದರೂ ಮನೆಗೆ ಫ್ರೆಂಡ್ಸ್ ಬಂದಾಗ ಗಂಡ ಹೆಂಡತಿ ಅವರಿಗೆ ಆತಿಥ್ಯವನ್ನು ನೀಡೋದು ಕಾಮನ್, ಸ್ನೇಹಿತರನ್ನು ಒಟ್ಟಿಗೆ ನೋಡ್ಕೊಳ್ಳೋದು ಕೂಡ ಕಾಮನ್. ಜಾಹ್ನವಿ ಕೂಡ ಹಾಗೆ ಅಂದ್ಕೊಂಡಿದ್ದಾರೆ. ಆದರೆ ಅವರಿಬ್ಬರು ರಿಲೇಷನ್ಶಿಪ್ನಲ್ಲಿ ಇದ್ದಾರೆ, ಪ್ರೀತಿ ಮಾಡ್ತಾ ಇದ್ದಾರೆ, ಅಥವಾ ನನಗೆ ಮೋಸ ಮಾಡ್ತಾ ಇದ್ದಾರೆ, ಈ ಥರದೊಂದು ಕೆಟ್ಟ ಉದ್ದೇಶ ಇಟ್ಕೊಂಡು ನನ್ನ ಸ್ನೇಹಿತೆ ತನ್ನ ಗಂಡನ ಜೊತೆಗೆ ಕ್ಲೋಸ್ ಆಗಿದ್ದಾಳೆ, ಇದ್ಯಾವುದು ಕೂಡ ಜಾಹ್ನವಿ ಗೊತ್ತೇ ಆಗಿಲ್ಲ. ತುಂಬ ದಿನ ಆದಮೇಲೆ ಡಿವೋರ್ಸ್ ಕೊಟ್ಟ ನಂತರ ಅವರಿಂದ ಏನೋ ಸಮಸ್ಯೆ ಆಗಿದೆ ಅಂತ ಗೊತ್ತಾದ ಮೇಲೆ ವಿಷಯ ಗೊತ್ತಾಗಿದ್ದು ಜಾಹ್ನವಿಗೆ, ತನ್ನ ಗಂಡ ಮದುವೆ ಆಗಿರೋದು ಬೇರೆ ಇನ್ಯಾರನ್ನೂ ಅಲ್ಲ, ನನ್ನ ಆಪ್ತ ಸ್ನೇಹಿತೆಯನ್ನೇ, ನನಗೆ ಮೋಸ ಮಾಡಿದ್ದು ಮತ್ಯಾವುದೋ ಹೆಣ್ಣು ಅಲ್ಲ, ನನ್ನ ಸ್ನೇಹಿತೆಯೇ ಅನ್ನುವಂಥ ವಿಚಾರ ಜಾಹ್ನವಿಗೆ ಗೊತ್ತಾಗಿದೆ. ಈ ಸುದ್ದಿ ಕೇಳಿ ಅವರಿಗೆ ಆಘಾತ ಆಗಿದೆ. ಸಿನಿಮಾದಲ್ಲಿ ಮಾತ್ರ ಈ ಥರದ ಘಟನೆಗಳು ನಡೆಯುತ್ತೆ ಅಂತ ಭಾವಿಸಿದ್ದೆ, ಆದರೆ ನಿಜ ಜೀವನದಲ್ಲೂ ಕೂಡ ಈ ಥರದ ಘಟನೆಗಳು ನಡೆಯುತ್ತೆ ಅನ್ನೋದನ್ನು ನಾನು ಯಾವತ್ತೂ ಕೂಡ ಭಾವಿಸಿಯೇ ಇರಲಿಲ್ಲ. ಆದರೆ ಅದು ನನ್ನ ಜೀವನದಲ್ಲೇ ನಡೆದಿದೆ. ಅವರಿಬ್ಬರು ಅದು ಹೆಂಗೆ ಕ್ಲೋಸ್ ಆದರು, ಅದು ಯಾವಾಗ ಅವರಿಬ್ಬರು ಮದುವೆ ಪ್ರೀತಿ ಬೆಳೀತೋ, ಅದು ಯಾವಾಗ ಅವರಿಬ್ಬರು ಮದುವೆ ಆದರು, ಅದು ಯಾವಾಗ ಮಗು ಆಯಿತು, ನನಗೆ ಯಾವುದೂ ಗೊತ್ತೇ ಆಗಲಿಲ್ಲ. ನಾನು ದಡ್ಡಿ ಥರ ಓಡ್ತಾನೇ ಇದ್ದೆ. ಮನೆ ತಗೋಬೇಕು,
ದುಡ್ಡು ಮಾಡಬೇಕು, ಚೆನ್ನಾಗಿರಬೇಕು, ಮಗನಿಗೆ ಒಳ್ಳೆ ಭವಿಷ್ಯವನ್ನು ನಿರೂಪಿಸಬೇಕು, ಈ ಥರ ಮಾಡ್ತಾ ಇದ್ದೆ. ಆದರೆ ನನ್ನ ಗಂಡ ಮಾತ್ರ ಬೇರೆ ಹೆಣ್ಣಿನ ಸಹವಾಸ, ಅದರಲ್ಲೂ ನನ್ನ ಗೆಳತಿಯ ಸಹವಾಸ ಮಾಡಿ ನನಗೆ ಮೋಸ ಮಾಡಿದ್ದು ಅರಗಿಸ್ಕೊಳ್ಳೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಅವರಾದರೂ ಚೆನ್ನಾಗಿರಲಿ ಅಂತ ಡಿವೋರ್ಸ್ ಕೊಟ್ಟೆ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಜಾಹ್ನವಿ ಗ್ರೇಟು. ಬೇರೆ ಇನ್ಯಾರೇ ಆಗಿದ್ದರೂ ಒದ್ದು ಬುದ್ಧಿ ಹೇಳಿ ಪಾಠ ಕಲಿಸ್ತಾ ಇದ್ರು, ಆಕೆಯ ವಿರುದ್ಧ ಕಂಪ್ಲೇಂಟ್ ಕೊಡ್ತಾ ಇದ್ರು. ಆದರೆ ಜಾಹ್ನವಿಗೆ ಎಲ್ಲದರಿಂದ ಸಾಕಾಗಿ ಹೋಗಿತ್ತು. ಅದಕ್ಕೇ ತನ್ನ ಜೀವನ ಹೇಗೆ ನಡ್ಕೊಳ್ಬೇಕು, ಹೇಗೆ ನಡೆಸಬೇಕು, ಒಬ್ಬಂಟಿಯಾಗಿ ಹೇಗೆ ಜೀವನ ನಡೆಸಬೇಕು, ಮಗನಿಗೆ ಹೇಗೆ ಭವಿಷ್ಯವನ್ನು ನಿರೂಪಿಸಬೇಕು ಅಂತ ಅವತ್ತಿನಿಂದ ಒಬ್ಬಂಟಿಯಾಗಿ ಹೋರಾಡೋದಕ್ಕೆ ಶುರು ಮಾಡಿದ್ರು. ಆದರೆ ಇಷ್ಟೆಲ್ಲ ಕಷ್ಟ ಇದ್ದರೂ ಎಲ್ಲೂ ತನ್ನ ಗಂಡನ ಬಗ್ಗೆ ಹೇಳ್ಕೊಂಡಿರಲಿಲ್ಲ, ತನ್ನ ಗೆಳತಿ ಮಾಡಿದ ಮೋಸದ ಬಗ್ಗೆ ಹೇಳ್ಕೊಂಡಿರಲಿಲ್ಲ. ಇದೇ ಮೊದಲ ಬಾರಿಗೆ ಬಿಗ್ ಬಾಸ್ನಲ್ಲಿ ಹೇಳ್ಕೊಂಡಿದ್ದಾರೆ. ಇಲ್ಲಿವರೆಗೂ ಜಾಹ್ನವಿಯನ್ನು ತುಂಬ ಕೆಟ್ಟದಾಗಿ ನೋಡಿದವರೇ ಹೆಚ್ಚು, ತುಂಬ ಕೆಟ್ಟದಾಗಿ ಟ್ರೋಲ್ ಮಾಡಿದವರೇ ಹೆಚ್ಚು, ಕಮೆಂಟ್ ಮಾಡಿದವರೇ ಹೆಚ್ಚು, ಜಾಹ್ನವಿ ಅವ್ರದ್ದೇ ತಪ್ಪು ಅಂತ ಓಡಾಡಿದವರೇ ಹೆಚ್ಚು. ಇವರಿಗೆ ನೇಮ್ ಬೇಕಾಗಿತ್ತು, ಫೇಮ್ ಬೇಕಾಗಿತ್ತು, ಹಣ ಬೇಕಾಗಿತ್ತು, ಪಬ್ಲಿಸಿಟಿ ಬೇಕಾಗಿತ್ತು, ಹೀರೋಯಿನ್ ಆಗಬೇಕಾಗಿತ್ತು. ಅದಕ್ಕೇ ಬಡಪಾಯಿ ಗಂಡನಿಗೆ ಡಿವೋರ್ಸ್ ಕೊಟ್ಟಿದ್ದಾರೆ ಅಂತ ಅನೇಕರು ಅಂದ್ಕೊಂಡಿದ್ರು. ಆದರೆ ವಿಷಯ ಬೇರೆಯೇ ಇದೆ ಅನ್ನೋದು ಜಾಹ್ನವಿ ಹೇಳಿದಾಗಲೇ ಗೊತ್ತಾಗಿದ್ದು. ನಿಜವಾಗ್ಲೂ ಒಂದು ಹೆಣ್ಣನ್ನು ಆಕೆ ಹಾಕುವ ಬಟ್ಟೆಯಿಂದ, ಆಕೆಯ ನಡವಳಿಕೆಯಿಂದ ಡಿಸೈಡ್ ಮಾಡೋದು ತಪ್ಪಾಗುತ್ತೆ ಅನ್ನೋದಕ್ಕೆ ಜಾಹ್ನವಿಯೇ ಬೆಸ್ಟ್ ಎಕ್ಸಾಂಪಲ್. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.